ನಮಸ್ತೆ ಸ್ಟೂಡೆಂಟ್ಸ್. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ARR, NPV, ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಮತ್ತೆ ಪೇ ಬ್ಯಾಕ್ ಪೀರಿಯಡ್ ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಯಾವ್ದಕ್ಕೆ ಕ್ಯಾಶ್ ಫ್ಲೋ ಯಾವ ರೀತಿ ಇರಬೇಕು ಅನ್ನೋದು ನಿಮ್ಗೆ ಗೊತ್ತಿರಲ್ಲ. ಸೊ ಅದನ್ನ ಫಸ್ಟ್ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಬರ್ದಿದ್ದೀನಿ ನೋಡಿ, CBDBT. ವಾಟ್ ಈಸ್ CBDBT? CBDBT ಅಂದ್ರೆ ಕ್ಯಾಶ್ ಫ್ಲೋ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಬಿಫೋರ್ ಟ್ಯಾಕ್ಸ್. ಸೊ CADBT ಅಂದ್ರೆ ಕ್ಯಾಶ್ ಫ್ಲೋ ಆಫ್ಟರ್ ಡಿಪ್ರಿಸಿಯೇಷನ್ ಅಂಡ್ ಬಿಫೋರ್ ಟ್ಯಾಕ್ಸ್. CADAT ಅಂತಂದ್ರೆ ಕ್ಯಾಶ್ ಫ್ಲೋ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್. ಸೊ ಕ್ಯಾಶ್ ಫ್ಲೋ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಬೇಕಾಗಿರೋದು ARR ಕ್ಯಾಲ್ಕುಲೇಷನ್ಗೆ. ಸೊ ARR ಅಂದ್ರೆ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್. ಸೊ CBDAT ಅಂದ್ರೆ ಕ್ಯಾಶ್ ಫ್ಲೋ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಅಂತ ಅರ್ಥ. ಸೊ CBDAT ಯಾವ್ದಕ್ಕೆ ಬೇಕು ಅಂತಂದ್ರೆ ಪೇ ಬ್ಯಾಕ್ ಪೀರಿಯಡ್, NPV, ಪ್ರಾಫಿಟಬಿಲಿಟಿ ಇಂಡೆಕ್ಸ್ಗೆ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ನ ತಗೋತೀವಿ. ಸೊ ಇವಾಗ ನಿಮ್ಗೆ ARR ಗೆ ಬೇಕಾಗಿರುವಂತದ್ದು ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್. ಇದನ್ನ ಕ್ಯಾಶ್ ಫ್ಲೋ ಅಂತಾನು ಕೂಡ ಕೊಡ್ತಾರೆ, ಇಲ್ಲ ಅಂತಾರೆ ಪ್ರಾಫಿಟ್ ಅಂತಾನು ಕೂಡ ಕ್ವೆಶನ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ARR ಕ್ಯಾಲ್ಕುಲೇಷನ್ ಗೆ ಬೇಕಾಗಿರುವಂತದ್ದು ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್. ಪೇ ಬ್ಯಾಕ್ ಪೀರಿಯಡ್, NPV ಮತ್ತೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಗೆ ಬೇಕಾಗಿರೋದು ಕ್ಯಾಶ್ ಫ್ಲೋ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಬೇಕಾಗಿರುತ್ತೆ. ಸೊ ಈಗ ನೋಡಿ, ಸೊ ನಿಮ್ಗೆ ಕ್ವೆಶನ್ ಅಲ್ಲಿ ಕ್ಯಾಶ್ ಫ್ಲೋ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಕೊಟ್ಟಿದ್ರು ಅಂತ ಅನ್ಕೊಳ್ಳಿ. ಸೊ ನಿಮ್ಗೆ ಕ್ಯಾಲ್ಕುಲೇಟ್ ಪೇ ಬ್ಯಾಕ್ ಪೀರಿಯಡ್, NPV ಅಂಡ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಕೇಳಿದ್ದಾರೆ ಅಂತಂದ್ರೆ ಫಸ್ಟ್ ನೀವು ಡಿಪ್ರಿಸಿಯೇಷನ್ ನ ಬರ್ಕೋಬೇಕು. ಡಿಪ್ರಿಸಿಯೇಷನ್ ನ ಬರ್ಕೊಂಡು ಡಿಪ್ರಿಸಿಯೇಷನ್ ನ ಕ್ಯಾಶ್ ಫ್ಲೋ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಇಂದ ಮೈನಸ್ ಮಾಡಬೇಕು. ಮೈನಸ್ ಮಾಡ್ತು ಅಂದ್ರೆ ಬಿಫೋರ್ ಇರೋಂತ ಡಿಪ್ರಿಸಿಯೇಷನ್ ಏನಾಗುತ್ತೆ, ಆಫ್ಟರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್. ಸೊ ಇದಾದ್ಮೇಲೆ ನೆಕ್ಸ್ಟ್ ನೀವು ಟ್ಯಾಕ್ಸ್ ನ ಇದ್ರ ಮೇಲೆ ಕಂಪ್ಯೂಟ್ ಮಾಡ್ಬೇಕು. ಆಫ್ಟರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್, ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ನ ಕಂಪ್ಯೂಟ್ ಮಾಡಬೇಕು. ಸೊ ಕಂಪ್ಯೂಟ್ ಮಾಡಾದ್ಮೇಲೆ ಬರ್ಕೊಂಡು ಆಫ್ಟರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಇಂದ ಟ್ಯಾಕ್ಸ್ ನ ಮೈನಸ್ ಮಾಡ್ತು ಅಂದ್ರೆ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಬೇಕಾಗಿರೋದು ಯಾವ್ದಕ್ಕೆ? ARR ಗೆ. ಸೊ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಬೇಕಾಗಿರೋದು ARR. ವಾಟ್ ಈಸ್ ARR? ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್. ಪುನಃ ನಾವ್ ಏನ್ ಮಾಡ್ಬೇಕು ಅಂತಾರೆ, ಡಿಪ್ರಿಸಿಯೇಷನ್ ನ ಆಡ್ ಬ್ಯಾಕ್ ಮಾಡ್ಬೇಕು. ಸೊ ಆಡ್ ಬ್ಯಾಕ್ ಮಾಡಿದಾಗ ಬರುವಂತ ಆನ್ಸರ್ ಬಿಫೋರ್ ಡಿಪ್ರಿಸಿಯೇಷನ್, ಕ್ಯಾಶ್ ಫ್ಲೋ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್. ಸೊ ಈ ಕ್ಯಾಶ್ ಫ್ಲೋ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಬೇಕಾಗಿರೋದು ಯಾವ್ದನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ? ಸೊ ಪೇ ಬ್ಯಾಕ್ ಪೀರಿಯಡ್, NPV ಅಂಡ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಗೆ ಬೇಕಾಗಿರುತ್ತೆ. ಸೊ ಇಲ್ಲಿ ನೋಡಿ, ಸೊ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಬೇಕಾಗಿರೋದು ARR ಗೆ. ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಯಾವ್ದಕ್ಕೆ ಯೂಸ್ ಮಾಡ್ತೀವಿ? ಪೇ ಬ್ಯಾಕ್ ಪೀರಿಯಡ್, NPV, ಪ್ರಾಫಿಟಬಿಲಿಟಿ ಇಂಡೆಕ್ಸ್. ಬಿಫೋರ್ ಡೂಯಿಂಗ್ ದ ಪ್ರಾಬ್ಲಮ್ ನಮ್ಗೆ ಇಷ್ಟು ಮೇನ್ ಬೇಕಾಗಿರುತ್ತೆ. ಸೊ ಇವಾಗ ಇದ್ರ ಕೆಳಗಡೆ ಡಿಪ್ರಿಸಿಯೇಷನ್ ಅಂತ ಮೆನ್ಷನ್ ಮಾಡಿದೀನಿ. ಸೊ ಇಲ್ಲಿ ಡಿಪ್ರಿಸಿಯೇಷನ್ ಅಂತ ಹೇಳಿದೆ. ಡಿಪ್ರಿಸಿಯೇಷನ್ ಫಾರ್ಮುಲಾ ಏನಂತಂದ್ರೆ ಕಾಸ್ಟ್ ಆಫ್ ಎನ್ ಅಸೆಟ್ minus scrap value divided by estimated life. So what is the formula to calculate depreciation? Cost of an asset minus scrap value divided by estimated life. Question ಅಲ್ಲಿ ಏನು ಕೂಡ ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ನಾವು ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಅಂತಾನೆ ತಗೋಬೇಕಾಗುತ್ತೆ. ಕ್ವೆಶನ್ ಅಲ್ಲಿ ನಮ್ಗೆ ಏನು ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ಇಟ್ ಇಸ್ ಅಂದ್ರೆ ಕ್ಯಾಶ್ ಫ್ಲೋ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಅಂತಾನೆ ಅರ್ಥ. ಕ್ವೆಶನ್ ಅಲ್ಲಿ ಸೊ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿತ್ತು ಅಂತಂದ್ರೆ ಇದರ್ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಇಂದ ಕೊಟ್ಟಿರ್ತಾರೆ, ಇಲ್ಲ ಅಂತಂದ್ರೆ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಇಂದ ಕೊಟ್ಟಿರ್ತಾರೆ. ಇಲ್ಲಾಂದ್ರೆ ಏನು ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್. ಸೊ ಬಿಫೋರ್ ಡೂಯಿಂಗ್ ದ ಪ್ರಾಬ್ಲಮ್ ಅಂದ್ರೆ ಪೇ ಬ್ಯಾಕ್ ಪೀರಿಯಡ್, NPV ಮತ್ತೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಮಾಡಕ್ಕಿಂತ ಮುಂಚೆ ಸೊ ಇದನ್ನ ನೀವು ಮೇಜರ್ ಆಗಿ ತಿಳ್ಕೊಬೇಕಾಗಿರುತ್ತೆ. ಸೊ ಇವಾಗ ಕ್ವೆಶನ್ ಅಲ್ಲಿ ಯಾವ ರೀತಿ ಕೇಳ್ತಾರೆ ಅಂತ ಅಂದ್ಬಿಟ್ಟು ಕ್ವೆಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದರ್ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಇಂದನಾದ್ರೂ ಕೇಳ್ಬೋದು, ಇಲ್ಲ ಅಂತಂದ್ರೆ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಇಂದನಾದ್ರೂ ಕೇಳ್ಬೋದು. ಇಲ್ಲ ಏನು ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್. ಸೊ ಇಲ್ಲಿ ಲಾಸ್ಟ್ ಅಲ್ಲಿ ಒಂದು ಕ್ಲಾಸ್ ಇದೆ ನೋಡಿ, ಕ್ವೆಶನ್ ಅಲ್ಲಿ ಏನು ಮೆನ್ಷನ್ ಮಾಡಿಲ್ಲ. ಸೊ ನೀವು ಅವಾಗ ಏನಂತ ಕನ್ಸಿಡರ್ ಮಾಡ್ತೀರಾ? ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಅಂತಾನೆ ಕನ್ಸಿಡರ್ ಮಾಡ್ತೀರಾ. ಸೊ ಪೇ ಬ್ಯಾಕ್ ಪೀರಿಯಡ್, NPV ಮತ್ತೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬಿಡ್ತೀರಾ.
ಸೊ ಇದರಲ್ಲಿ ARR ಒಂದು ಕೇಳಿರ್ತಾರೆ. ಸೊ ಅವಾಗ ನೀವೇನ್ ಮಾಡ್ಬೇಕಾಗುತ್ತೆ, ಡಿಪ್ರಿಸಿಯೇಷನ್ ನ ಮೈನಸ್ ಮಾಡ್ಬೇಕಾಗುತ್ತೆ. ಡಿಪ್ರಿಸಿಯೇಷನ್ ನ ಮೈನಸ್ ಮಾಡಿದ್ರೆ ನಿಮ್ಗೆ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಸೊ ನೀವು ನಾರ್ಮಲ್ ಆಗಿ ಈಗ ಬರ್ತೀರಾ ಅಂತಂದ್ರೆ ಡಿಪ್ರಿಸಿಯೇಷನ್ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಮಾಡ್ಬೇಕಂದ್ರೆ ಆಡ್ ಮಾಡ್ಬೇಕು. ರಿವರ್ಸ್ ಮ್ಯಾನರ್ ಅಲ್ಲಿ ಹೋಗ್ತಿದ್ದೀರಾ ಅಂತಂದ್ರೆ ಡಿಪ್ರಿಸಿಯೇಷನ್ ನ ಮೈನಸ್ ಮಾಡ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪೇ ಬ್ಯಾಕ್ ಪೀರಿಯಡ್, NPV, ARR ಮತ್ತೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ರಿಲೇಟೆಡ್ ಪ್ರಾಬ್ಲಮ್ ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.